ಪ್ರಶ್ನೆಗಳ ಬಗ್ಗೆ ಕೂಡ ನನ್ನ ಹತ್ರ ಈ ಸಮೀಕ್ಷೆಯ ಕೈಪಿಡಿ ಇದೆ. ಈ ಪ್ರಶ್ನೆಗಳಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಕೇಳಿದಾಗ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೇಸಿಕ್ ಮೊದಲನೇದ್ ಕೇಳಿರೋದೇ ಆಧಾರ್ ನಂಬರ್ ಕೊಡ್ಲಿಕ್ಕೇನೆ ಜನ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇಲ್ಲಿ ಆಧಾರ್ ನಂಬರ್ ಅನ್ನ ನೀವು ಕೊಡೋದ್ರಿಂದ ಯಾವುದೇ ರೀತಿಯ ಅಪಾಯ ಇಲ್ಲ, ನಿಮ್ಮ ಪ್ರೈವೇಟ್ ಡೇಟಾ ಸೋರಿಕೆ ಆಗೋದಿಲ್ಲ. ಇಂಥದ್ದೊಂದು ವಿಶ್ವಾಸ ಮೂಡಿಸುವ ಜವಾಬ್ದಾರಿ ಯಾರ್ದಾಗಿತ್ತು? ಫೇಲ್ಯೂರ್ ಯಾರಾಗಿರೋದು? ಕಮಿಷನ್ ಜವಾಬ್ದಾರಿ. ಆಮೇಲೆ OTP ನಂಬರ್ ಮೇಡಮ್, ಎಕ್ಸಾಂಪಲ್ ಒಂದು ಮನೇಲಿ 4 OTP ಬರ್ತದೆ, ಅವ್ರು ಕಾಯ್ಬೇಕು, ಎಲ್ಲೋ ಹೋಗಿರ್ತಾರೆ, ಅವ್ರು ಬರೋವರೆಗೆ ಕಾಯ್ಬೇಕು. ಮೇಡಮ್, ನೀವು ನಂಬ್ತೀರಾ? ಇವತ್ತು ಮನೆ ಮುಖ್ಯಮಂತ್ರಿಗಳು 10 ರಿಂದ 15 ಅಂತ ಇವತ್ತು ಟಾರ್ಗೆಟ್ ಕೊಟ್ಟಿದ್ದಾರೆ. ಇವತ್ತು ನಾನು ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಕಳಿಸ್ತೇನೆ, 30 ಟಾರ್ಗೆಟ್ ಕೇಳ್ತಾ ಇದ್ದಾರೆ ಅಧಿಕಾರಿಗಳು. 30 CM ಸಾಹೇಬ್ರು 15 ಹೇಳಿದ್ದಾರೆ, ಇವ್ರು 30 ಅಂತ ಮೆಸೇಜ್ ಹಾಕಿದ್ರೆ ಈಗ ಜಸ್ಟ್ ಬಂತು ಮೆಸೇಜ್. ಒಬ್ಬ ಟೀಚರ್ಗೆ 545 ಜನ ಮನೆಗಳನ್ನ ಇದು ಮಾಡ್ಲಿಕ್ಕೆ, ಗಣತಿ ಮಾಡ್ಲಿಕ್ಕೆ ಹಾಕಿದ್ದಾರೆ. ಇಸ್ ಇಟ್ ಪಾಸಿಬಲ್? ಏನಾಗಿದೆ ಈ ತರದನ್ನೆಲ್ಲ ಅನೇಕ ಸಮಸ್ಯೆಗಳಿದೆ. ಸರ್ ಮಾಡಬೇಕು, ಸರ್ಕಾರದಿಂದ 20,000 ಕೊಡ್ತಿದ್ದಾರೆ, ಮಾಡಬೇಕು. ಇವತ್ತು ಮುಖ್ಯಮಂತ್ರಿಗಳ ಅನೌನ್ಸ್ ಮಾಡಿದ್ದಾರೆ. ನಾವ್ ಯಾರ ಮೇಲೆ ಒತ್ತಡ ಹಾಕ್ತಿಲ್ಲ ಸ್ಮಿತಾ ಅವರೇ, ಬಹಳ ವೈಜ್ಞಾನಿಕವಾಗಿ ಕೊಟ್ಟಿರುವಂತ ಡೇಟಾ ಅದು. ಇಷ್ಟು ಮನೆಗಳನ್ನ ಕವರ್ ಮಾಡಬಹುದು ಅಂತ ತಿಳ್ಕೊಂಡೇ ಮಾಡಿರುವಂತದ್ದು. 30 ಮನೆಗಳ ಟಾರ್ಗೆಟ್ ಕೊಡ್ಲಾಗಿದೆ, ಅದು ವೈಜ್ಞಾನಿಕವಾಗಿ ಕೊಡ್ಲಾಗಿರೋದು ಅನ್ನೋದು ಸಾಧ್ಯ ಇಲ್ಲ ಮೇಡಮ್. 10 ರಿಂದ 15 ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು. ಇಲ್ಲ ಷಡಕ್ಷರೇ, 10 ರಿಂದ 15 ಇವತ್ತಿನ ಪ್ರೆಸ್ ಮೀಟ್ ಮಿಸ್ ಮಾಡಿದ್ರಿ ಅಂತ ಅನ್ಸುತ್ತೆ. ಅಲ್ಲ ಪ್ರೆಸ್ ಮೀಟ್ ಇವತ್ತಿನ ದಿನ, ಅದಕ್ಕಿಂತ ಮುಂಚೆ ನಾವು ಮೀಟಿಂಗ್ ಅಲ್ಲಿ ಇದ್ರಿ, ಷಡಕ್ಷರಿಯವರೇ ನೀವು ಇದ್ರಿ ಮೀಟಿಂಗ್ ಅಲ್ಲಿ, ಆಯ್ತಾ? ಬಹಳ ಸ್ಪಷ್ಟವಾಗಿ 10 ರಿಂದ 15 ಅಂತ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು. 10 ರಿಂದ 15 ಅಂತ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು. ನಾವು ಸರ್ಕಾರ ಅದು ಅದಕ್ಕೆ ಅಲ್ಲ ಸಾಮಾಜಿಕ ಸಮೀಕ್ಷೆನೇ ಇದೊಂದು ದೊಡ್ಡ ಇದು ಸರ್ಕಾರ ಮಾಡ್ತಿರೋಂತ ಒಂದು ದೊಡ್ಡ ಕ್ರೈಮ್ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳು ಬಿಂಬಿಸಿದಾಗ ಏನು ಮಾಡಲಿಕ್ಕಾಗೋದಿಲ್ಲ. ನಾಗರಿಕರಿಗೆ ಸರಿಯಾದ ಮಾಹಿತಿ ಕೊಡಬೇಕಾಗಿರುವಂತ ಮಾಧ್ಯಮದವರೇ ತಪ್ಪು ಮಾಹಿತಿ ಕೊಟ್ಟಾಗ ಅದೇ ನಾಗರಿಕರಿಗೆ, ನಾಗರಿಕರ ಬಗ್ಗೆ ಮಾತಾಡ್ತಾ ಇರುವಂತದ್ದು, ನಾಗರಿಕರ ಬಗ್ಗೆ ಮಾತಾಡ್ತಾ ಇರುವಂತದ್ದು, ನಾಗರಿಕರ ಬಗ್ಗೆ ಮಾತಾಡ್ತಾ ಇರುವಂತದ್ದು. ಸರಿಯಾದ ಮಾಹಿತಿಯನ್ನು ಕೊಡಬೇಕಾದಂತ ಮಾಧ್ಯಮದವರು ತಪ್ಪು ಮಾಹಿತಿ ಕೊಟ್ರೆ ನಾವೇನ್ ಮಾಡೋದಕ್ಕಾಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅಲ್ಲ, ನೀವೊಂದು ಮಾತು ಹೇಳಿದ್ರಿ, ಹೆಂಗೆ ಸೋರಿಕೆ ಆಗೋದಿಲ್ಲ ಅಂತ ಹೇಳಿದ್ರಿ. ಆಫ್ ಕೋರ್ಸ್ ನಾಟ್. ಸರ್ಕಾರಕ್ಕೆ ಹೋಗುವಂತಹ ಯಾವುದೇ ಮಾಹಿತಿಯೂ ಕೂಡ ಸೋರಿಕೆ ಆಗೋದಿಲ್ಲ. ನಾಳೆ ದಿನ ಜಾತಿ ಗಣತಿ ನಡೆಯುತ್ತೆ, ಕ್ಯಾಸ್ಟ್ ಸೆನ್ಸಸ್ ನಡೆಯುತ್ತೆ. ಏನು ಕೇಂದ್ರ ಸರ್ಕಾರದಿಂದ ಎಲ್ಲಾ ನಾಗರಿಕರು ಬಂದು ನಾವು ಕಾಸ್ಟ್ ಸೆನ್ಸಸ್ ಅಲ್ಲಿ ಭಾಗಿಯಾಗೋದಿಲ್ಲ ಅಂದ್ರೆ ಬಿಟ್ಬಿಡ್ತಾರ? ಹಾಗಿದ್ರೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳೋದಿಲ್ವಾ? ಪಾರ್ಟ್ ಆಫ್ ದ ಗವರ್ಮೆಂಟ್, ವೆರಿ ಕ್ಲಿಯರ್ಲಿ ನಾಗರಿಕರು ಕೂಡ ಇಲ್ಲ ನಾ ಹೇಳ್ತೀನಿ ಕೇಳಿ. ಮುಂದಿನ ವರ್ಷ ನಡೆಯುವಂತಹ ಸೆನ್ಸಸ್ ನಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಗಳನ್ನ ನೀವು ಎದುರಿಸ್ತೀರಿ. ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಬರೆದಿಟ್ಕೊಳ್ಳಿ. ಸೊ ದೇರ್ ಇಸ್ ಅಲ್ಲಿ ಎಲ್ಲೋ ಒಂದು ಗ್ಯಾಪ್ ಇದೆ, ಅದನ್ನ ತುಂಬಬೇಕಾಗಿರುವಂತದ್ದು ಸರ್ಕಾರದ ಕಡೆಯಿಂದ ನಾವು ಏನ್ ಮಾಹಿತಿ ಕೊಡಬಹುದು ನಾವು ಕೊಟ್ಟಿರ್ತೀವಿ ಸ್ಮಿತಾ ಅವರೇ. ಆದ್ರೆ ಎಷ್ಟೋ ಬಾರಿ ಏನಾಗುತ್ತೆ, ಕೆಲವೊಂದಿಷ್ಟು ತಪ್ಪು ಮಾಹಿತಿಗಳು ಹೋಗೋದಾಗಿರಬಹುದು, ಯಾರಿಗೋ ಏನೋ ಧಮಕಿ ಹಾಕ್ತಾ ಇದೀವಿ ಅನ್ನೋದಾಗಿರಬಹುದು, ಇನ್ನೊಂದ್ ಕಡೆ ಇನ್ನೇನೋ ಘಟನೆ ಆಗೋಯ್ತು ಅಂತ ಆಗಿರಬಹುದು. ಎಷ್ಟೋ ಈ ಸಣ್ಣ ಪುಟ್ಟ ಯೂಟ್ಯೂಬ್ ಮಾಧ್ಯಮಗಳು ತಪ್ಪು ಮಾಹಿತಿಯನ್ನ ಬಿತ್ತರಿಸುವಂತದ್ದಾಗಿರ್ಬಹುದು. ನಾವು ನೋಡಿದ್ದೀವಿ. ಈ ರೀತಿಯಾದಂತಹ ಸಮಸ್ಯೆಗಳಿಂದ ನಾಗರಿಕರು ಅವರ ಒಂದಿಷ್ಟು ಒಳ್ಳೆ ಅಂತ ಹೇಳುವಂತಹ ಪ್ರಕ್ರಿಯೆ ಇರ್ಬೋದಿಲ್ಲ. ಆದ್ರೆ ಅದೆಲ್ಲವನ್ನ ಮೀರಿ ಸಮೀಕ್ಷೆ ಬಹಳ ಯಶಸ್ವಿಯಾಗಿ ಆಗ್ಲಿ ಅಂತಾನೆ. ಇಲ್ಲ, ನಾನು ಇಲ್ಲಿ ಷಡಾಕ್ಷರಿ ಸರ್ ಬಂದಿರೋದಾಗ್ಲಿ, ಶಶಿಕುಮಾರ್ ಸರ್ ಬಂದಿರೋದಾಗ್ಲಿ, ಚಂದ್ರಶೇಖರ್ ಸರ್ ಬಂದಿರೋದಾಗ್ಲಿ ಯಾವುದೇ ಪಕ್ಷದ ಪ್ರತಿನಿಧಿಗಳಾಗಿ ಅಲ್ಲ. ನಾವು ಇವರನ್ನ ಕರೆಸಿರೋ ಉದ್ದೇಶನೇ ಪ್ರಾಕ್ಟಿಕಲ್ ಆಗಿ ಆನ್ ಗ್ರೌಂಡ್ ಸರ್ವೆ ಮಾಡ್ತಿರೋರು ಏನ್ ಅನ್ಭವಿಸ್ತಿದ್ದಾರೆ ಅದನ್ನ ಹೇಳಿ ಅಂತ ಹೇಳಿ. ಈಗ ಅವರೇ ಕೇಳಿಸ್ಕೊಳ್ಳಿ, ಷಡಾಕ್ಷರಿ ಸರ್ ಮತ್ತೊಮ್ಮೆ ವೀಕ್ಷಕರಿಗೋಸ್ಕರ ಶಶಿಕುಮಾರ್ ಸರ್ ಒಂದ್ ನಿಮಿಷ ವೀಕ್ಷಕರಿಗೆ ಮಾಹಿತಿ ಅದನ್ನ ಕೆಳಗಡೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಪ್ರಕ್ರಿಯೆ ನಡೀಲಿಲ್ಲ. ಈ ಸರ್ಕಾರ ಮುಂದೆ ಇಡ್ಲಿಲ್ಲ. ಸ್ವಾಭಾವಿಕವಾಗಿ ಮೇಡಮ್ ಬೇರೆಯವ್ರಿಗೂ ಮಾತನಾಡ್ಲಿಕ್ಕೆ ಅವಕಾಶ ಹೇಳ್ತಿರುವಂತದ್ದು ಸ್ವೀಕರಿಸಿಲ್ಲ ಅಂದ್ರೆ ನಾವು ಸಕಾರಾತ್ಮಕ ಒಂದು ಪ್ರವೃತ್ತಿಯನ್ನ ತೋರಿಸಿದ್ರೆ ಅವಾಗ ಮಾತಾಡೋದ್ರಲ್ಲಿ ಒಂದು ಅರ್ಥ ಇದೆ. ನಾವು ಪಾಸಿಟಿವ್ ಆಗಿ ಸ್ವೀಕರಿಸಿ ಅದ್ರಲ್ಲಿ ಏನೇ ಸಮಸ್ಯೆ ಇದ್ರೆ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸರ್ಕಾರದ ಕಡೆಯಿಂದ ಅದನ್ನ ಕೇಳಿಸ್ಕೊಳ್ಬೇಕು, ಅವ್ರು ಕೇಳಿಸ್ಕೊಳ್ತಿಲ್ಲ. ನಾನು ಷಡಾಕ್ಷರಿ ಮುಖ್ಯಮಂತ್ರಿ ಅವರು ಹೇಳಿದ್ಮೇಲೆ 30 ಅಂತ ಅಧಿಕಾರಿಗಳು ಫಿಕ್ಸ್ ಮಾಡಿದವ್ರು ಯಾರು ಅದನ್ನ ಇನ್ನೊಂದ್ಸತಿ ಹೇಳ್ಬಿಡ್ಲಿ ಷಡಾಕ್ಷರಿ ಅವರೇ. ಲಾಸ್ಟ್ ಟೈಮ್ ನಾನು ರಿಕ್ವೆಸ್ಟ್
ಷಡಾಕ್ಷರಿ ಅವರು ಮಾತ್ರ ಷಡಾಕ್ಷರಿ ಸರ್ 30 ಮನೆಗಳ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿರೋದು ಸರ್ ಬಂದೆ ನಿಮ್ಗೆ ಉತ್ತರ ಪಡ್ಕೊಳ್ತೀನಿ. ಷಡಾಕ್ಷರಿ ಸರ್ 30 ಮನೆಗಳ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿರೋದು ವೈಜ್ಞಾನಿಕವಾಗಿ ಪಾಸಿಬಲ್ ಆಗತ್ತಾ ಆಗೋದಿಲ್ವಾ? ಮೇಡಮ್ 10 ರಿಂದ 15 ಮನೆಗಳನ್ನ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಾಗಿದೆ, ಗಣತಿ ಪ್ರಾರಂಭ ಆಗಿ 3-4 ದಿವಸ ಆಗಿದೆ. ಕೆಲವರು ಮನೆಯವರಿಗೆ 250-300 ಟಾರ್ಗೆಟ್ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರು ಇನ್ ಟೈಮ್ ಅಲ್ಲಿ ಮುಗಿಸ್ಬೇಕಂದ್ರೆ ಅದು 30 ಮಾಡಿದ್ರೆ 19 ಅದು ಕವರ್ ಆಗ್ತದೆ. ಅದ್ರ ವಯಸ್ಸು ಆಗೋದಿಲ್ಲ. ಮೇಲ್ಗಡೆ ಇನ್ಕ್ಲೂಡ್ ಮಾಡ್ಕೊಂಡು ಎಲ್ಲರೂ ಮೈ ಕಟ್ ಮಾಡಿ ಷಡಾಕ್ಷರಿ ಅವರ ವಾಯ್ಸ್ ಮಾತ್ರ ಆನ್ ಏರ್ ಇರಲಿ ಸರ್. ಏನಾಗಿದೆ, ಗಣತಿದಾರರಿಗೆ ಟಾರ್ಗೆಟ್ ಅನ್ನ ಅಷ್ಟು ಮೇಲ್ಗಡೆ ಅವರು ಸೂಪರ್ವೈಸರ್ ಅವ್ರ ಮೇಲೆ ಒತ್ತಡ ಇದೆ. ಯಾಕಂದ್ರೆ ಅವರು ಕೂಡ ಟಾರ್ಗೆಟ್ ಅನ್ನ ಇನ್ ಟೈಮ್ ಅಲ್ಲಿ ಮುಗಿಸ್ಕೊಳ್ಬೇಕು ಅನ್ನುವಂತ ಕಾರಣಕ್ಕಾಗಿ ಆ ತರ ಅವ್ರು ವಾಟ್ಸ್ಆಪ್ ಅಲ್ಲಿ ಟೆಕ್ಸ್ಟ್ ಮಾಡೋದು ನಿಜ. ಸಹಜವಾಗಿ ನಾನು ಮೇಲ್ಗಡೆ ಸೂಪರ್ವೈಸರ್ ಇರ್ತಾರೆ, ಅದ್ರ ಮೇಲೆ ಆಫೀಸರ್ ಬಂದಾಗ ಸಹಜವಾಗಿ ನಾವು ಎದುರ್ಕೊಳ್ತೇವೆ. ಕಾರಣ ನಾನು ಟಾರ್ಗೆಟ್ ರೀಚ್ ಆಗಿಲ್ಲ ಅಂದ್ರೆ ಡಿಸಿಪ್ಲಿನರಿ ಆಕ್ಷನ್ ಅದ್ರಲ್ಲಿ ಹೇಳ್ಬಿಟ್ಟಿದ್ದಾರೆ. ನೀವು ಸಸ್ಪೆನ್ಷನ್ ಮಾಡ್ತೀವಿ, 1 to 4 ಮಾಡ್ತೇವೆ, ನಿಮ್ಮಲ್ಲಿ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ತೇವೆ ಅಂತಾನು ಕೂಡ ಹೇಳಿದ್ದಾರೆ. ಹಾಗಾಗಿ ಅದು ಮಾಡಬೇಕು ಅಂತಲ್ಲ, ಈ ರೀತಿಯ ಒಂದು ಒತ್ತಡ ತಂತ್ರವನ್ನು ಕೂಡ ನಮ್ಮ ಮೇಲಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ನಾವು ಇದ್ರ ಬಗ್ಗೆನೂ ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿದ್ದೇವೆ. ನಮ್ಮ ನೌಕರರಿಗೆ, ಶಿಕ್ಷಕರನ್ನ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿ. ಆ ತರದ ಅವ್ರು ಹೇಳಿದಾಗೆಲ್ಲ ಮಾಡ್ಲಿಕ್ಕಾದ್ರೆ ಸಾಧ್ಯವಾದ್ರೂ ಮಾಡಿ, ನಮ್ದು ಯಾವುದೇ ತಕರಾರುಗಳಿಲ್ಲ. ಹಾಗಾಗಿ ಆ ತರದ ಮುಖ್ಯಮಂತ್ರಿಗಳೇ 10-15 ಅಂದ್ರೆ ಇವ್ರು ಡಬಲ್ ಹೇಳಲಿಕ್ಕೆ ಇವ್ರಿಗೆ ಯಾವುದೇ ಅಧಿಕಾರಿಗಳಿಲ್ಲ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಿದೆ. ನೋಡಿ, ಇಲ್ಲೊಂದು ಟೆಕ್ಸ್ಟ್ ನಿಮಗೆ ಬಂದಿದೆ. 573 ಮನೆಗಳನ್ನ ಒಬ್ಬರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ತುಮಕೂರಿನಲ್ಲಿ. ಅಲ್ಲಲ್ಲ, ನನಗೆ ಸ್ಕ್ರೀನ್ ಶಾಟ್ ಬಂದಿದೆ. ಈ ಮಂಜುನಾಥ್ ಅಂತ ಹೇಳಿ ಫ್ರಮ್ ಇದರಿಂದ ನಾನು ಹೇಳಲಿಕ್ಕೆ ಹೋಗಲ್ಲ, ಇಷ್ಟು ಬಂದಿದೆ, ನಿಮ್ಗೆ ಕೂಡ ಕಳಿಸ್ತೇನೆ. 573 22 ಮಾಡಿದ್ದಾರೆ ಅವ್ರು ಇವತ್ತು. ಇಸ್ ಇಟ್ ಪಾಸಿಬಲ್? ಏನೋ ಒಂದು ಮಿಸ್ಟೇಕ್ ಆಗಿದೆ ಬಿಡಿ, ಟೆಕ್ನಿಕಲಿ ನನಗೊಂದು ಬಂದಿದೆ, ನಾನು ನಿಮ್ಗೆ ಬಂದಿದ್ದನ್ನ ನಿಮ್ಗೆ ತೋರಿಸ್ತಾ ಇದ್ದೇನೆ. ಸೊ ಈ ರೀತಿಯ ಗೊಂದಲಗಳಿದಾವೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಇದನ್ನ ಒಂದು ಉದ್ದೇಶ ಕೇಳೋದು ಏನಂತ ಹೇಳಿದ್ರೆ, ಅದೆಲ್ಲ ಮಾಡ್ತಾ ಇದೀವಿ ನೋಡಿ ಮೇಡಮ್. ನಾನು ಅಲ್ಟಿಮೇಟ್ ಕೊನೆಗೆ ಹೇಳುವಂತದ್ದು ಇಷ್ಟೇ ಮೇಡಮ್, ಸಮಸ್ಯೆಗಳಿದೆ. ನಾವು ಸಮಸ್ಯೆಗಳ ನಡುವೆ ಕೂಡ ಕೆಲಸ ಮಾಡ್ತಾ ಇದ್ದೇವೆ ಮೇಡಮ್. ತಾವಿದ್ದೀರಾ, ಮಹಿಳಾ ನೌಕರು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ವಾಷಿಂಗ್ ಫೆಸಿಲಿಟೀಸ್ ಕೂಡ ಇಲ್ಲ, ಸಮಸ್ಯೆಗಳಿದೆ. ನೀವು ಸಮಸ್ಯೆ ಇದೆ ಅಂದ್ರೆ ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತಾರೆ. ಯೂನಿವರ್ಸಿಟಿ ಅಲ್ಲ ಮೇಡಮ್, ವಿತ್ ರೆಕಾರ್ಡ್ ಮಾಡ್ತಾ ಇಲ್ಲ. ನಿಮಗೆ ಧಮಕಿ ಹಾಕ್ತಾ ಇದ್ದಾರೆ ಸರ್ಕಾರದಿಂದ, ಯೂನಿವರ್ಸಿಟಿ ಅಂತಾರೆ. ಶಶಿಕುಮಾರ್ ಸರ್ ಅಂದ್ರೆ ಬೇರೆ ಮಾತ್ರ ಬೆಟರ್ ಅಂತಾರೆ. ನಾನು ಹೇಳ್ತಾ ಇರೋದು ಮೇಡಮ್ ಎಲ್ರಿಗೂ ಹಾಕಿದ್ದಾರೆ ಅಂತಲ್ಲ, ಈ ತರದ ಮಿಸ್ಟೇಕ್ಸ್ ಆಗ್ತಾ ಇದೆ. ಚಂದ್ರಶೇಖರ್ ಅವರು ಎಲ್ಲರೂ ಎಂಪ್ಲಾಯೀಸ್, ಟೀಚರ್ಸ್, ರೆಪ್ರೆಸೆಂಟೇಟಿವ್ಸ್. ನಾವೇನು ಒಬ್ರು ಅವ್ರ ಇವ್ರ ಪರವಾಗಿ ಅಂತಲ್ಲ, ಬಟ್ ನಮಗಿರೋ ಮಾಹಿತಿ ದಿನಕ್ಕಿಷ್ಟು ಟಾರ್ಗೆಟ್ ಮಾಡಬೇಕು ಅಂತ ಯಾರಿಗೂ ಫಿಕ್ಸ್ ಮಾಡಿಲ್ಲ. ಮೆಸೇಜ್ ಕಳಿಸಿರ್ಬೋದು. ಒಂದ್ ನಿಮಿಷ ಮೇಡಮ್, ಪೂರ್ತಿ ಒಬ್ಬ ಇನ್ಯೂಮಿನೇಟರ್ಗೆ ಇಷ್ಟು ಮನೆಗಳಂತ ಫಿಕ್ಸ್ ಆಗಿ ಇಷ್ಟು ದಿನಗಳಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಒಬ್ಬರಿಗೆ ಒಂದು 500 ಬಂದವಂತ ಹೇಳ್ತಾ ಇದ್ದಾರೆ, ಬಟ್ ಗೊತ್ತಿಲ್ಲ. ಅಷ್ಟು ಮನೆಗಳಂತೂ ಯೂಶುವಲಿ ಹಾಕಿಲ್ಲ. ಯೂಶುವಲಿ ಬೆಂಗಳೂರು